ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಳೆದ 4 ದಶಕಗಳಿಂದ ಕನ್ನಡ ಸಿನಿಮಾ ರಂಗವನ್ನ ಅತ್ಯಂತ ಸನಿಹದಿಂದ ನೋಡಿರುವಂತಹ ಹಿರಿಯ ಪತ್ರಕರ್ತರಾದ ಗಣಪತಿ ಅವ್ರ ಜೊತೆ ನಾನಿದ್ದೇನೆ. ಸರ್, ಬಹುತೇಕ ನಾನಿನ್ನ ಹುಟ್ಟಿರ್ಲಿಕ್ಕಿಲ್ಲ, ನೀವು ಆಗ್ಲಿಂದ ಜರ್ನಲಿಸಮಲ್ಲಿ ಇದ್ದೀರಾ. ಎಲ್ಲ ಸಿನಿಮಾ ತಾರೆಯರನ್ನ ಅತ್ಯಂತ ಹತ್ತಿರದಿಂದ ಅವರ ಕುಟುಂಬಸ್ಥರಾಗಿ ನೀವು ನೋಡಿದ್ದೀರಾ. ಆಗಿರುವಂಥ ಸಿನಿಮಾ ರಂಗಕ್ಕೂ ಈಗಿರುವಂಥ ಸಿನಿಮಾ ರಂಗಕ್ಕೂ ಹೌದು ಅಜಗಜಾಂತರ ಇದೆ. ಆದರೆ ಈಗ ಆಗ್ತಿರುವಂಥ ಒಂದಿಷ್ಟು ಬೆಳವಣಿಗೆಗಳನ್ನು ನೋಡಿದಾಗ ಇಲ್ಲ ಒಂದು ಕಡೆ ಅಸಹ್ಯಕರ ವಾತಾವರಣ ಸೃಷ್ಟಿಯಾಗಿದೆ ಅಂತ ನಿಮಗೂ ಅನಿಸಿರುತ್ತೆ. ಡೈರೆಕ್ಟ್ಲಿ ಟು ದ ಪಾಯಿಂಟ್ ಅಂದರೆ ಈಗ ದರ್ಶನ್ ಅವರ ವಿಚಾರ. ಸಿನಿಮಾಗಳಲ್ಲಿ ಹೀರೋ ಆಗಿ ಒಂದಿಷ್ಟು ಜನ ಕೆಟ್ಟವ್ರನ್ನ ಸಾಯಿಸಿದಾಗ ಅಭಿಮಾನಿಗಳು ಕೇಕೆ ಹಾಕೋದು ನೋಡಿದ್ದೀವಿ. ಆದರೆ ನಿಜ ಜೀವನದಲ್ಲಿ ದರ್ಶನ್ ಅವರು ಒಂದು ಕೊಲೆಯನ್ನು ಮಾಡಿದ್ದಾರೆ, ಅವರು ಆರೋಪಿತ ಸ್ಥಾನದಲ್ಲಿ ನಿಂತಿದ್ದಾರೆ. ಆದರೂ ಕೂಡ ಅವ್ರನ್ನ ಜನ ಇವತ್ತಿಗೂ ಸಂಭ್ರಮಿಸ್ತಾ ಇದ್ದಾರೆ. ಈ ಓವರ್ ಆಲ್ ಇನ್ಸಿಡೆಂಟನ್ನು ನೋಡಿದಾಗ ಏನು ಹೇಳಬೇಕು ಅನಿಸುತ್ತೆ? ಮೊದಲನೇದು ಅಭಿಮಾನಿಗಳಿಗೆ, ಎರಡನೇದು ಸಿನಿಮಾ ರಂಗಕ್ಕೆ, ಮೂರನೇದು ದರ್ಶನ್ ಹಾಗೂ ಅವರ ಕುಟುಂಬಸ್ಥರಿಗೆ. ಒಂದು ನನಗೆ ಅನಿಸೋದು, ಈ ಅಭಿಮಾನಿಗಳಿಗೆ ಅಂತ ನೀವು ಹೇಳಿದಾಗ, ಈ ಅಭಿಮಾನದ ಅತಿರೇಕ ಒಂದು ಹಂತಕ್ಕೆ ಮೀರ್ತಾ ಇದೆ ಅಂತಂದ ಗೊತ್ತಾದ ತಕ್ಷಣ 80ರ ದಶಕದಲ್ಲಿ ರಾಜ್ಕುಮಾರ್ ಅವರು ನನಗೂ ಅಭಿಮಾನಿ ಸಂಘಕ್ಕೂ ಸಂಬಂಧ ಇಲ್ಲ ಅಂತಂದರು. ರಾಜ್ಕುಮಾರ್ ಅವರು ಯಾವ ಕ್ಷಣಕ್ಕೂ ಯಾವ ಕಾರಣಕ್ಕೂ ಈ ಥರದ ನಿರ್ಧಾರವನ್ನು ಅಷ್ಟು ಕಟುವಾಗಿ ತಗೊಳ್ಳೋ ವ್ಯಕ್ತಿತ್ವವೇ ಅಲ್ಲ ಅದು. ಅವರು ಯಾಕೆ ತಗೊಂಡ್ರು ಅಂತಂದರೆ, ಈ ಅನಾಹುತ ಮುಂದೆ ಎಲ್ಲೋ ಘಟಿಸ್ತದೆ, ಇದೇ ಥರ ಹೋದರೆ ಮುಂದೆ ಅದರ ಪರಿಣಾಮ ನನ್ನ ಹೆಸರಿಗೆ ಬರುತ್ತೆ. ನಾನು ಈ ಘಟನೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಭಿಮಾನಿಗಳು ಮಾಡುವಂಥ ಯಾವುದೋ ಅನಪೇಕ್ಷಿತ ಚಟುವಟಿಕೆಗೆ ನನ್ನ ಹೆಸರು ಬಳಸಲ್ಪಟ್ಟರೆ ಅದರ ನಂತರದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಣಾಮ ಯಾವ ರೀತಿ ಆಗ್ಬೋದು ಅನ್ನುವಂಥ ಒಂದು ಸಣ್ಣ ಸೂಕ್ಷ್ಮತೆಯನ್ನು ಅವರು ಅಷ್ಟು ಕಟುವಾದ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಆದರೆ ಇವತ್ತೇನಾಗಿದೆ, ಇವತ್ತು ಒಬ್ಬ ಅಭಿಮಾನಿ, ಈಗ ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಪೊಲೀಸು ಮತ್ತು ಅಲ್ಲಿ ಪ್ರತ್ಯಕ್ಷವಾಗಿ ಕೆಲವು ಇದ್ದಂಥವರು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಏನನ್ನಿಸ್ತದೆ, ಕೊನೆಗೂ ಅವನು ನಾನು ದರ್ಶನ್ ಅಭಿಮಾನಿ ಅಂತ ಹೇಳಿ ಸತ್ತಿದ್ದಾನೆ ಅನ್ನುವಂಥದ್ದು ಒಂದು ಮಾತು ಬರ್ತದೆ. ಒಬ್ಬ ಅಭಿಮಾನಿಯನ್ನು ನೋಡುವ ದೃಷ್ಟಿ ಇಷ್ಟು ಕೀಳಾಗಿ, ಇಷ್ಟು ಬೀಭತ್ಸವಾಗಿರುತ್ತೆ ಅನ್ನೋದು ಸಿನಿಮಾ ನಟ ಬಿಡಿ, ಒಬ್ಬ ಸಾಮಾನ್ಯ ಮನುಷ್ಯನಿಂದ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸೆಲೆಬ್ರಿಟಿ ಅಥವಾ ನಾನೊಂದು ಪತ್ರಕರ್ತ, ನೀವೊಂದು ಪತ್ರಕರ್ತರು, ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಮಾಜಕ್ಕೊಂದು ಮಾಡೆಲ್ ಆಗ್ತೇವೆ, ಸಮಾಜಕ್ಕೊಂದು ಮಾದರಿ ಆಗ್ತೇವೆ. ಆವಾಗ ನಿಮಗೆ ಅರಿವಿಲ್ಲದೇ ನೀವು ನಿಮ್ಮ ಕೆಲವು ಒಳಗಿರುವಂಥ ಎಲ್ಲ ಭಾವಗಳನ್ನು ಹತ್ತಿಕ್ಕಿ ನೀವು ಸಮಾಜಕ್ಕಾಗಿ ಕೆಲವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಆಮೇಲೆ ಅಭಿಮಾನಿಗಳು ಯಾವ ರೀತಿಯ ಅಭಿಮಾನಿಗಳಿವರು? ಅಭಿಮಾನಿಗಳಿಗೆ ಹೀರೋ ಕೃತಜ್ಞನಾಗಿರಬೇಕು. ಯಾಕಂತಂದರೆ ಅಭಿಮಾನಿಗಳು ಹೋಗಿ ದುಡ್ಡು ಕೊಟ್ಟು ನೋಡ್ತಾರೆ ಸಿನಿಮಾನ. ಇದೇ ನಿಮ್ಮ ಹಾಗೇನೆ ಬಹುಶಃ ಯಾವುದೋ ಟಿ ವಿಯವರು ಅಲ್ಲಿ ಹೋಗಿ ಠಾಣೆ ಎದುರು ಜೈ ಡಿ ಬಾಸ್ ಅಂತ ಹೇಳಿದಂಥ ಈ ಅಭಿಮಾನಿಗಳಿಗೆ ಅವರದೇ ಹೀರೋ ಭಾಷೆಯಲ್ಲಿ ಬಳಸೋದಿದ್ರೆ ಈ ನಿರ್ಮಾಪಕರನ್ನ ತಗಡು ಅಂತ ಕರೆದ್ರು. ಅವರು ಇವರು ಯಾರು ಅನ್ನೋದನ್ನು ಇವರು ಯೋಚನೆ ಮಾಡಬೇಕು. ಒಂದು ಬೀಭತ್ಸ ಕೊಲೆಯಾಗಿದೆ, 15ರಿಂದ 18 ಕಡೆ ಚಿತ್ರಹಿಂಸೆ ಮಾಡಲಾಗಿದೆ, ಮರ್ಮಾಂಗವನ್ನು ಛಿದ್ರಗೊಳಿಸಲಾಗಿದೆ. ಅಂಥ ಒಂದು ಕೊಲೆ ಮನುಷ್ಯ ಇಡೀ ಕುಲವೇ ನಾಚಬೇಕು. ಅಂಥ ಕೊಲೆಗಾರನ ಸ್ಥಾನದಲ್ಲಿ ನಿಂತು, ಆರೋಪಿಯಾಗಿ ನಿಂತು ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಇವರ ಹೀರೋ. ಇಲ್ಲಿ ಜೈ ಅಂತ ಹೇಳ್ತಾರೆ. ಅದಕ್ಕೆ ಅವರು ವರದಿಗಾರರು ಕೇಳಿದರು, ಆಯ್ತಪ್ಪ ನಿಮ್ಮ ಹೀರೋ ಮಾಡಿದ ಘನಾಂಧರಿ ಕಾರ್ಯ ಏನು? ಭಾಳಷ್ಟು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಆಯ್ತಪ್ಪ ನಿನಗೇನು ಮಾಡಿದ್ದಾರೆ? ಅದಕ್ಕೆ ಉತ್ತರ ಇಲ್ಲ. ಅಭಿಮಾನಿಗಳಲ್ಲಿ ದೇವರನ್ನ ಕಂಡ್ರು ರಾಜ್ಕುಮಾರ್. ಇವರ ಅಭಿಮಾನಿಗಳಲ್ಲಿ ಏನು ಕಾಣ್ತಾ ಇದ್ದಾರೆ ಇವರು? ಆಮೇಲೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡುವಂಥ ಒಂದು ಮಟ್ಟಕ್ಕೆ ಒಬ್ಬ ಮನುಷ್ಯ ಬರ್ತಾನೆ ಅಂತಾದರೆ ಅವನಿಗೆ ಯಾವ ಸುಡುಗಾಡು ಹೀರೋ ಅಂತ ಕೇಳ್ತೇನೆ ನಾನು. ಅವನಿಗೆ ಏನು ನೈತಿಕತೆ ಇದೆ? ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಸಿನಿಮಾ ಚಂದವಳ್ಳಿಯ ತೋಟ, ಬಂಗಾರದ ಮನುಷ್ಯ, ಮಯೂರ ಯಾರು ಅಂತಲೇ ಗೊತ್ತಿರಲಿಲ್ಲ ನಮಗೆ, ಕೃಷ್ಣದೇವರಾಯ, ಕುಬ್ಜ ಅಂತಾರೆ, ಸಿಡುಬಿನ ಕಲೆ ಇತ್ತು ಅಂತಾರೆ. ಆದರೆ ಇವತ್ತು ಕಣ್ಣು ಮುಚ್ಚಿಕೊಂಡು ಕೃಷ್ಣದೇವರಾಯ ಅಂತಂದರೆ ಅಜಾನುಭಾವವಾದಂಥ ರಾಜ್ಕುಮಾರ್ ಕಣ್ಣು ಕಾಣ್ತಾರೆ. ರಾಜ್ಕುಮಾರ್ ಒಂದು ಅಸ್ಮಿತೆ ಆದ ಹೋಗಿದ್ರು. ಆದರೆ ಇದನ್ನು ಹೇಳಿದ್ರೆ ತುಂಬ ಜನರಿಗೆ ಬೇಸರ ಆಗತ್ತೆ.
ಯಾಕೆ ರಾಜ್ಕುಮಾರ್ ಅಂತವರೊಟ್ಟಿಗೆ, ಯುಗಮಾನವನೊಟ್ಟಿಗೆ ಈ ಕಚಡ ಮನುಷ್ಯನನ್ನು ಯಾಕೆ ನೀವು ಕಂಪೇರ್ ಮಾಡ್ತೀರಿ ಅಂತ ಕೇಳ್ತಾರೆ. ಆದರೆ ಇದ್ದ ಸತ್ಯವನ್ನು ಇದ್ದಾಗ ಹೇಳಬೇಕು ನಾವು. ನನಗೆ ರೋಮಾಂಚನ ಆಗ್ತದೆ. ಒಂದು ವಿದ್ಯಾ ದದಾತಿ ವಿನಯಂ ಅನ್ನುವಂಥ ಒಂದು ವಾಕ್ಯದ ರೀತಿಯ ಅಂಚಿನಲ್ಲಾದರೂ ಬದುಕಿದ್ದಿದ್ರೆ, ಒಂದು ಸಣ್ಣ ಮಾನವೀಯ ಗುಣಧರ್ಮವನ್ನು ತನ್ನ ಜೀವನಕ್ಕೆ ಅಳವಡಿಸಿಕೊಂಡಿದ್ದಿದ್ರೆ, ಒಂದು ಸಂಯಮದ ಆ ಒಂದು ರೇಖೆಯಲ್ಲಿ ನಾನು ಇರಬೇಕು ಅನ್ನೋದನ್ನು ಕನಿಷ್ಠ ಮಟ್ಟದಲ್ಲಿ ಪಾಲಿಸಿದ್ದಿದ್ರೆ, ಏನ್ರಿ ದೇವ್ರು ಏನು ಕೊಟ್ಟಿಲ್ಲರಿ ಅವರಿಗೆ? ಆ ತಾಯಿ 2 ಮಕ್ಕಳನ್ನು ಹಿಡ್ಕೊಂಡು ಒಂದು ಸಣ್ಣ ರೂಮ್ ಮಾಡಿಕೊಂಡು ಅವರನ್ನು ಒಂದು ರೀತಿಯ ಅಕ್ಷರಶಃ ಬೇಡಿ ಕಾಡಿ ಬದುಕಿಸಿದರು. ಆ ಕಿಡ್ನಿ ಕೊಟ್ಟರು, ಇವರನ್ನು ಬೆಳೆಸಿದರು. ತಾಯಿಯೊಟ್ಟಿಗಿಲ್ಲ, ತಮ್ಮನೊಟ್ಟಿಗಿಲ್ಲ. ಅಂದರೆ ಇಡೀಯದಾದಂಥ ಅವರ ಚರಿತ್ರೆಯೇ, ಬದುಕಿನ ಮೆಜೆಸ್ಟಿಕ್ಕಿಂದ ಶುರುವಾದಂಥ ಆ ಕಥನ, ಅದಕ್ಕೂ ಮೊದಲಿಂದೆಲ್ಲ ಮರೆತಾರೆ ಅವರು. ಆ ಕಷ್ಟ, ಆ ನಷ್ಟ, ಆ ಹೋರಾಟ, ಸಿನಿಮಾದ ಕನಸು ಬಿಡಿ, ಎಲ್ಲೋ 4 ದನ ಸಾಕ್ಕೊಂಡು ಹಾಲು ಮಾರ್ಕೊಂಡು ಬದುಕ್ತೇನೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಂಥ ಮನುಷ್ಯ. ಹಣ, ಅಹಂಕಾರ, ದಾಷ್ಟ್ಯ, ಆ ಪಟಾಲಮ್ಮು ಏನೆಲ್ಲ ತಂದು ನಿಲ್ಲಿಸಿತು ಅಂದರೆ, ಒಂದು ಹಂತದಲ್ಲಿ ಅವರು ಸಂಯಮ ಮತ್ತು ತಾಳ್ಮೆಯನ್ನು ಮೈಗೂಡಿಸ್ಕೊಂಡಿದ್ದಿದ್ರೆ, ರಾಜ್ಕುಮಾರ್ ಯಾವ ಎತ್ತರದಲ್ಲಿ ಇವತ್ತು ನಮ್ಮ ಕಣ್ಣೆದುರು ನಿಂತಿದ್ರೋ, ನಾನು ಜನಪ್ರಿಯತೆಯಲ್ಲಿ ಇದನ್ನು ಹೇಳ್ತಾ ಇರೋದು, ಅಭಿಮಾನಿಗಳು ಅಂತ ಕರೆದ್ರಲ್ಲ, ಅಭಿಮಾನಿಗಳು ಇವರಿಗೆ ಕೊಟ್ಟಂಥ ಒಂದು ಪ್ರಾಶಸ್ತ್ಯ, ಇವರನ್ನು ಕ್ಷಮಿಸಿದ ರೀತಿ, ಪ್ರತಿ ಹಂತದಲ್ಲೂ ಇವರು ಕ್ರಿಮಿನಲ್ ಇದನ್ನು ಆ್ಯಕ್ಟಿವಿಟೀಸ್ ಮಾಡಿದಾಗ ಅವರನ್ನು ನಮ್ಮ ಬಾಸು, ಜೈ ಡಿ ಬಾಸ್ ಅಂತೆಲ್ಲ ಹೇಳಿ ಈ ಅವನನ್ನು ಬೆನ್ನಿಗೆ ನಿಂತು ಅವರನ್ನು ಎತ್ತಿದ ರೀತಿ ಇದೆಯಲ್ಲ, ಇವತ್ತು ರಾಜ್ಕುಮಾರ್ ಆ ಒಂದು ಶೃಂಗ ಸಾರ್ಥಕ್ಯವನ್ನು ಕಂಡಿದ್ರು, ಅದನ್ನು ಹೊಸ ತಲೆಮಾರಿನಲ್ಲಿ ನಿಸ್ಸಂಶಯವಾಗಿ ಕಾಣ್ಬೋದಿತ್ತು. ಆದರೆ ಇವತ್ತು ಅದು ಆಗಲಿಲ್ಲ. ಎಂಥ ದುರಂತ ಅಂದರೆ, ಇಡೀ 85 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇಂಥ ಒಂದು ಹೀರೋ ಒಬ್ಬ ಕೊಲೆಪಾತಕ ಅನ್ನುವಂಥ ಆರೋಪವೇ ಬರಬಾರ್ದ್ರೆ ಬಂದಿದೆ. ಅದಿವತ್ತು ಯಾರೂ ಮಾಡಿಲ್ಲ ಈ ಕೆಲಸನ. ಈಗ ಹೇಳ್ಬೋದು, ಏನ್ರಿ ಅವ್ರ ಆರೋಪಿ, ಈಗ ಅಪರಾಧಿ ಅಲ್ಲ. ಅಪರಾಧಿ ಆಗಲಿ, ಅಪರಾಧಿ ಆಗದೆ ಇರಲಿ, ಅವರಿವತ್ತು 5 ಕೋಟಿ ಅಂತಾರೆ, 30 ಲಕ್ಷ ಅಂತಾರೆ, ಯಾರ್ಯಾರೋ ರಾಜಕಾರಣಿಗಳು ಪ್ರವೇಶ ಆಗ್ತಾ ಇದೆ ಅಂತಾರೆ, ಆಮೇಲೆ ಚಾರ್ಜ್ ಶೀಟ್ ಹಾಕುವಾಗ ಅದನ್ನು ಡೈಲ್ಯೂಟ್ ಮಾಡಲಾಗತ್ತೆ ಅಂತ ಹೇಳ್ತಾರೆ. ಎಲ್ಲವೂ ಸಾಧ್ಯತೆ ಇದೆ. ಆದರೆ ಒಂದು ಹೇಳಿ ನೆನಪಿಡಿ, ನಿಮ್ಮ ಒಳಗಡೆಗೆ ಆತ್ಮಕ್ಕೆ ಏನು ಉತ್ತರ ಕೊಡ್ತೀರಿ? ಈ ಫ್ಯಾಮಿಲಿ ಹೀರೋ ಅಂತ ಕರೆಸ್ಕೊಂಡಂಥ ನಿಮಗೆ, ಅಥವಾ ಆ್ಯಕ್ಷನ್ ಹೀರೋ ಅಂತ ಕರೆಸ್ಕೊಂಡಂಥ ನಿಮಗೆ 5 ತಿಂಗಳ ಬಸುರಿಯ ಮಾತಿಗೆ ಏನು ಹೇಳ್ತೀರ್ರಿ? 72 ವರ್ಷದ ತಂದೆ, ಡಯಾಬಿಟಿಸು, 92 ವರ್ಷದ ಅಜ್ಜಿ, ಅಸಹಾಯಕ ಬದುಕು, ಏನು ಮಾಡ್ತೀರಿ ಸರ್? ವಿದ್ಯಾ ದದಾತಿ ವಿನಯಂ ಅಂತ ಹೇಳಿದಾಗ ಒಂದು ಮಾತು ನೆನಪಾಗುತ್ತೆ. ಈಗ ರಾಜ್ಕುಮಾರ್ ಅವ್ರನ್ನ ಕಂಪ್ಯಾರಿಸನ್ ತಗೊಂಡು ಮಾತಾಡ್ತಿದ್ವಿ. ರಾಜ್ಕುಮಾರ್ ಅವರು ಇವರಷ್ಟು ಓದಿಲ್ಲ ಸರ್. ಇವರಷ್ಟು ಓದಿದೆ ಇದ್ರೂ ಕೂಡ ಅವ್ರಿಗೆ ತಾಳ್ಮೆ ಇತ್ತು. ಅವ್ರ ನಡವಳಿಕೆ ನಾನು ನೋಡಿದ್ದೀನಿ, ನೀವು ನೋಡಿದಿರಿ. ಇಡೀ ಕರ್ನಾಟಕ ಮಾತ್ರ ಇಡೀ ವಿಶ್ವವೇ ನೋಡಿದೆ. ಅಲ್ಲಿಗೆ ಸರ್, ದರ್ಶನ್ ಅವರು ಬೆಳೆದು ಬಂದಂಥ ಹಾದಿಯನ್ನು ಕೂಡ ನೀವು ತುಂಬ ಹತ್ತಿರದಿಂದ ನೋಡಿದಿರ. ಅವರು ಸಣ್ಣ ವಯಸ್ಸಿನಲ್ಲಿರುವಾಗಿನ ನೀವು ನೋಡಿದಿರ. ಆಗಿನ ದರ್ಶನ್ಗೂ ಈಗಿನ ದರ್ಶನ್ಗೂ ನೀವು ನೋಡ್ತಿರೋಂಥ ಇಬ್ಬರು ವ್ಯಕ್ತಿಗಳಾಗಿದ್ದಾರೆ. ಸಾಮ್ಯತೆ ಏನಾದರೂ ಅವರಲ್ಲಿ ಉಳಿದಿದೆ ಅನ್ಸುತ್ತೆ ಸರ್ ಆವತ್ತಿನ ದಿನದ್ದು? ದರ್ಶನನ್ನು ನೀವು 3 ಹಂತದಲ್ಲಿ ವಿಭಾಗಿಸಿ ನೋಡ್ಬೋದು. ನಾನು ಒಂದು, ಅವರು ತಂದೆಗೆ ಹುಷಾರಿಲ್ಲದೆ ಇದ್ದಂಥ ಆ ಸಂದರ್ಭದ ದರ್ಶನ್ನು ಬಹಳ ವಿನಯವಂತ, ಬಹಳ ಸುಭಗ, ತಲೆ ತಗ್ಗಿಸಿಯೇ ಮಾತಾಡುವನು. 6 ಅಡಿಯ ಎತ್ತರವನ್ನು 3 ಅಡಿಗೆ ತಂದುಕೊಂಡೇ ಮಾತಾಡ್ತಾ ಇದ್ದ. ಆ ದರ್ಶನ್ನು ಇವತ್ತು ನೀವು ಕನಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ತಾಯಿ, ತಂದೆ, ಕುಟುಂಬ ಅದನ್ನು ಇಟ್ಟುಕೊಂಡು ಬದುಕಬೇಕು ಅನ್ನುವಂಥ ಒಂದು ದರ್ಶನ್ ಇದ್ದ ಒಂದು ಕಾಲದಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್, ಅದು ಅವನ ಆರಂಭಿಕ ಹಂತ. ಆ ದರ್ಶನ್ನು ಇವತ್ತಿಲ್ಲ. ತಮ್ಮನಿಗೂ ಅವರಿಗೂ ಜಗಳ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ತಾಯಿಯವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಆದರೂ ಕೂಡ ಅವರ ಮೇಲೆ ಒಂದು ರೀತಿಯ ಪ್ರಹಾರ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಇನ್ನು ಹೆಂಡತಿ ಮದುವೆ, ಆ ಹೆಣ್ಣುಮಗಳು ಒಂದು ರೀತಿಯಲ್ಲಿ ಇವನ ಸ್ಪಾನ್ಸರ್ ಮಾಡಿದವಳು. ತನ್ನ ದುಡಿಮೆಯ ಹಣವನ್ನು ಇವರ ಬೆಳವಣಿಗೆಗೆ ಧಾರೆ ಎರೆದಂಥ ಹೆಣ್ಣುಮಗಳು. ಆಮೇಲೆ ಎಂಥ ಒಂದು ಸಾಧ್ವಿ ಹೆಣ್ಣುಮಗಳು ಅಂದರೆ, ಅವಂತೂ ಅಂಥ ಒಂದು ಇಡೀ ಮಾರಣಾಂತಿಕ ಹಲ್ಲೆ ಆಗಿ ಇವರು ಜೈಲಿಗೆ ಹೋದರು.
ಅವರ ಆಸ್ಪತ್ರೆ ಸೇರಿದರು. ಅಷ್ಟೆಲ್ಲ ಆಯಿತು. ಆಮೇಲೆ ಇವರ ಎಕ್ಸ್ಟರ್ನಲ್ ಅಫೇರು, ಇದೇ ಪವಿತ್ರ ಗೌಡ ಪ್ರವೇಶ ಆದಮೇಲೆ ಎಲ್ಲವನ್ನು ನೋಡಿಯೂ ಮಗುವಿಗೋಸ್ಕರ, ಹೆಂಡತಿ ತನ್ನ ಗಂಡನಿಗೋಸ್ಕರ ಅಂತ ಹೇಳಿ ಅವಳು ತಾಳ್ಮೆಯಿಂದ ಬದುಕಿ ಬಂದ್ಲಲ್ಲ, ಅಷ್ಟಕ್ಕೂ ಇವರು ಕರಗಲಿಲ್ಲ. ಇನ್ಸ್ಟಾದಲ್ಲಿ ಅವರೀಗ ಅನ್ಫಾಲೋ ಮಾಡಿದ್ದಾರೆ, ಫೋಟೋ ತೆಗೆದಿದ್ದಾರೆ, ಡೈವರ್ಸ್ಗೆ ಹೋಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ಇನ್ನೂ ಅವರು ಡೈವರ್ಸ್ ಮಾಡಿಲ್ಲ ಅಂತ ಅಂದರೆ ಬಹುಶಃ ಅವರನ್ನೇ ನಂಬಲಿಕ್ಕೆ ಜನ ಮುಂದಾಗೋದಿಲ್ಲ ಅಂತ ಭಾವಿಸ್ತೇನೆ ನಾನು. ಅಂದರೆ ದರ್ಶನ್ನು ನೋಡಿ, ರಾಜ್ಕುಮಾರ್ರಿಗೂ ಮಕ್ಕಳಿದ್ದಾರೆ. ಈ ಸಿನಿಮಾದಲ್ಲಿ ಇದ್ದವರೆಲ್ಲರೂ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ಭಾವಿಸ್ಬೇಡಿ. ಪರದೆಯ ಒಳಗಡೆ ಒಂದು ಬದುಕಿದೆ ಇವ್ರದ್ದು, ಪರದೆಯ ಒಳಗಡೆ ಕಾಣಿಸ್ಕೊಳ್ಳುವ ಒಂದು ಹೀರೋಯಿಸಮ್ ಇದೆ, ಪರದೆಯ ಆಚೆ ಇವರದೇ ಆದಂಥ ಒಂದು ಗೌಪ್ಯದ ವಾತಾವರಣದಲ್ಲಿ ಆಂತರಿಕವಾಗಿ ಅವರದೇ ಆದಂಥ ಒಂದು ಹೀರೋಯಿಸಮ್ ಇದೆ. ಅಲ್ಲೂ ನಿರ್ದೇಶಕರಿದ್ದಾರೆ, ತಂತ್ರಜ್ಞರಿದ್ದಾರೆ, ನಾಯಕಿಯರು ಹೆಚ್ಚಿದ್ದಾರೆ, ಎಲ್ಲವೂ ಇರ್ತದೆ. ಆದರೆ ನಿಮಗೊಂದು ಸಾಮಾಜಿಕ ಬದುಕು ಅಂತ ಬಂದಾಗ ನೀವು ಮಾಡಬಾರದ ಮತ್ತು ಮಾಡಬಹುದಾದ ಅಂತ ಒಂದು ಇದು ರೇಖೆ ಇದೆ. ರಾಜ್ಕುಮಾರ್ ಅವರ ಜೀವನದಲ್ಲಿ ಒಂದು 2 ಘಟನೆ ನಿಮಗೆ ಹೇಳಬೇಕು ನಾನು. ಯಾವಾಗಲೂ ಬೆಂಗಳೂರು ಏರ್ಪೋರ್ಟಿಗೆ ಇಳಿದಾಗ ಒಬ್ಬ ವ್ಯಕ್ತಿ, ಅಲ್ಲಿ ಸೆಕ್ಯೂರಿಟಿಯೋ ಇನ್ನೊಂದೋ ಏನೋ ಕೆಲಸ ಮಾಡ್ಕೊಂಡಿರುವಂಥ ವ್ಯಕ್ತಿ, ತದೇಕ ಚಿತ್ತದಿಂದ ಒಂದು 3-4 ಸರಿ ಅವರನ್ನು ನೋಡ್ತಾರೆ. ಆವಾಗ ಅವರು ಒಂದು ಸರಿ ಹೋಗಿ ಕೇಳ್ತಾರೆ, ಏನು ನೀವು ನಮ್ಮನ್ನು ಹೀಗೆ ನೋಡ್ತಾ ಇದ್ದೀರಿ, ನಮ್ಮಿಂದ ಏನಾದರೂ ತಪ್ಪಾಗಿದೆಯೇ ಅಂತ ಕೇಳ್ತಾರೆ. ಇಲ್ಲ ಅಣ್ಣ, ತಪ್ಪೋಗಿಪ್ಪ ಹಾಗೆಲ್ಲ ಮಾತಾಡಬೇಡಿ, ನಮಗೆ ಇದ್ದದ್ದನ್ನು ಹೇಳ್ಬೋದಾ ಅಣ್ಣ ಅಂತ, ದಯವಿಟ್ಟು ಹೇಳಿ. ಅವಾಗ ಇವರು ಹೇಳ್ತಾರೆ, ನಮಗದು ಯಾಕೋ ಅಣ್ಣ, ನಿಮ್ಮ ಈ ಪ್ಯಾಂಟು ಶರ್ಟು ನಿಮಗೆ ಒಗ್ಗುತ್ತದೆ ಅಂತ ಅನಿಸ್ತಾ ಇಲ್ಲ, ನೀವು ಗಿಂಚೆ ಜುಬ್ಬ ಶರ್ಟು ಹಾಕ್ಕೊಂಡ್ರೆ ನಾವು ಬಹಳ ಖುಷಿ. ನೋಡಿ, ಅವತ್ತಿನಿಂದ ಅವರ ತಂದೆಯವರು ಹೇಳ್ತಾ ಇದ್ರಂತೆ, ದೇವರು 4 ತಲೆ 4 ಕೈ, ನಾವೇನು ಪೂಜೆಯ ಪುನಸ್ಕಾರ ಅಥವಾ ನಮ್ಮ ಕಲ್ಪನೆಯ ದೇವರೇನಿದ್ದಾನೆ ಆ ದೇವರು ಪ್ರತ್ಯಕ್ಷ ಆಗುವುದಿಲ್ಲ, ದೇವರು ಮನುಷ್ಯ ರೂಪದಲ್ಲಿ ಬರ್ತಾನೆ. ಆದ್ದರಿಂದ ಕಂದ, ಯಾರನ್ನೂ ನಿರ್ಲಕ್ಷ್ಯ ಮಾಡಬೇಡ, ಎಲ್ಲರ ಮಾತಿನಲ್ಲೂ ಒಂದೊಂದು ಅರ್ಥ ಇರ್ತದೆ, ಸೂಚನೆಗಳಿರ್ತದೆ ಅಂಥೇಳಿ ಅವರು ಅವತ್ತು ರಸಸಂಜೆ ಕಾರ್ಯಕ್ರಮ, ಸಿನಿಮಾ ಬಿಟ್ಟರೆ ಮತ್ತೆ ಯಾವತ್ತೂ ಪ್ಯಾಂಟನ್ನು ಸಾರ್ವಜನಿಕವಾದಂಥ ಜೀವನದಲ್ಲಿ ಧರಿಸಲಿಲ್ಲ. ಇದು ಒಬ್ಬ ಅಭಿಮಾನಿಗೆ ಕೊಡುವಂಥ ಕೊಡುಗೆ ಇದು. ಇದನ್ನೇ ಅಭಿಮಾನಿ ದೇವರುಗಳು ಅಂತ ಯಾಕೆ ಕರೆದ್ರು ಅಂದರೆ, ಪ್ರತಿಯೊಬ್ಬ ಅಭಿಮಾನಿ ನನಗೆ ಅನ್ನ ಕೊಡ್ತಾನೆ, ನನಗೆ ಬದುಕು ಕೊಟ್ಟಿದ್ದಾನೆ, ನನ್ನ ಮನೆಯ ಒಂದು, ನಾನು ಓಡಾಡುವ ವಾಹನ ಒಂದು. ಯಾವ ಪುಡುಗೋಸಿ ಹೀರೋಗಳ್ರಿ ಇವರು? ಇವತ್ತು ಸಿನಿಮಾ ಬ್ಯಾನ್ ಆಗಿ, ಸಿನಿಮಾ ಬಂದಾಗಿ, ಸಿನಿಮಾ ಥಿಯೇಟ್ರ್ ಕುಸಿದು ಬಿದ್ದರೆ ಎಲ್ಲಿ ಸಿನಿಮಾ ಹೀರೋಗಳಾಗ್ತಾರೆ ಇವರು? ಎಲ್ಲಿದ್ದರು ಇವರೆಲ್ಲ? ಏನೇನು ತಿಂದ್ಕೊಂಡಿದ್ರು ನೋಡಿಲ್ವ ನಾವು? ಹಾಕ್ಲಿಕ್ಕೆ ಬಟ್ಟೆ ಇತ್ತ ಇವರಿಗೆಲ್ಲ? ಬದುಕಿತ್ತ? ಇಂಥ ಸಂದರ್ಭದಿಂದ ಇವತ್ತು ಬಂದಂಥದ್ದು ಇವರ ಕಾಂಪಿಟೇಷನ್ ಎಲ್ಲಿ? ಇವರು ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ? ಇವರು ಯಾವ ಜಾತಿ ಹೀರೋಗಳು ಅಂತ ಕೇಳ್ತೇನೆ ನಾನು. ಈ ದರಿದ್ರ ಅಭಿಮಾನಿಗಳಿಗೆ ಬುದ್ಧಿ ಇದೆಯನ್ರಿ? ಅವ್ರಿಗೋಸ್ಕರ ಹಾಲು ಎರಿತಾರಂತೆ, ಅವ್ರಿಗೋಸ್ಕರ ಇದ್ರ ಕಟ್ತಾರಂತೆ. ಇವರ ಚಟ್ಟ ಕಟ್ಟಿದ್ನಲ್ಲ ಅವನು, ಅಭಿಮಾನಿಗಳದ್ದೇ. ಈಗಲೂ ಬದಲಾಗೋದಿಲ್ಲ ಅಂತಂದರೆ, ಇವರು ತೆರೆಯಲ್ಲಿ ಕಾಣಿಸ್ಕೊಳ್ಳುವ ರೀತಿಯ ಒಂದು, ವೈಯಕ್ತಿಕ ಜೀವನದಲ್ಲಿ ಕಾಣಿಸ್ಕೊಳ್ಳುವ ರೀತಿಯ ಒಂದು, ದರ್ಶನದ ಕೇವಲ ಇದೊಂದು ಪ್ರಕರಣ ಅಂತ ಭಾವಿಸಬೇಡಿ. ಅವ್ರದ್ದು ಹಿಂದೆ ನಡೆದಂಥ ಎಲ್ಲ ಪ್ರಕರಣಗಳಿಗೆ ಒಂದೊಂದಾಗಿ ಓಪನ್ ಆಗ್ತಾ ಇದೆ, ಆಗಬೇಕು. ಮತ್ತು ಇದು ಒಂದು ಚಿತ್ರರಂಗಕ್ಕೆ ಪಾಠ ಆಗಬೇಕು. ಪ್ರತಿಯೊಬ್ಬ ಹೀರೋಗಳಿಗೂ ಇದೊಂದು ಲೆಸನ್ ಆಗಬೇಕು. ಏನಿವರು ಹೀರೋಗಳು ಅಂತ ಅಂದ ಕ್ಷಣ ಅಲ್ಲಿ ಅಭಿಮಾನಿಗಳು ಒಂದು ಏನು ಕೈ ಮುಗಿತಾರೆ, ಇವ್ರದ್ದೇ ಒಂದು 25 ಬೌನ್ಸರ್ಸ್ಗಳು ಎಲ್ಲ ಮಾಡಿಕೊಂಡು ಇವರು ಹೀರೋಯಿಸಮನ್ನು ಸಮಾಜದಲ್ಲೂ ಮಾಡ್ತಾರಲ್ಲ. ₹1 ಕೊಡದೇನೆ ಒಂದು ಕಾರ್ಯಕ್ರಮಕ್ಕೆ ಕರೆಯಿರಿ ನೋಡೋಣ. ಅಡ್ವರ್ಟೈಸ್ಮೆಂಟಿಗೆ ಬರ್ತಾರೆ ಹೊರತು ನನಗೆ ಮೊನ್ನೆ ಒಬ್ಬರು ಹೇಳಿದ್ರಿ, ಅವರೇ ಓದಿದಂಥ ಶಾಲೆ ಒಬ್ಬ ದೊಡ್ಡ ಹೀರೋ ಒಂದು ಹುಡುಗರಿಗೆ ಬಂದು ನಿಮ್ಮ ಬೆಳವಣಿಗೆ ಬಗ್ಗೆ ಒಂದು ಮಾತಾಡಿ ಇನ್ಸ್ಪೈರ್ ಆಗತ್ತೆ ಅದು ಅಂತಂದರೆ, ಅವರು ಅದಕ್ಕೆ ಸ್ಪಾನ್ಸರ್ಶಿಪ್ಪನ್ನು ಅಪೇಕ್ಷೆ ಮಾಡಿದ್ರಂತೆ. ಆಮೇಲೆ ನನಗೆ ಅಲ್ಲಿ ಶೂಟಿಂಗ್ ಇದೆ, ಇಲ್ಲಿ ಶೂಟಿಂಗ್ ಇದೆ ಅಂತೇಳಿ ಸುಳ್ಳು ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಅಂತ ನನಗೆ ಪ್ರಿನ್ಸಿಪಾಲ್ರು ಹೇಳಿದರು. ಇಂಥ ಹೀರೋಗಳು ಸಮಾಜಕ್ಕೆ ಇವತ್ತು ಆದರ್ಶ ಆಗಬೇಕು ಇವರಿಗೆ, ಈ ಅಭಿಮಾನಿಗಳಿಗೆ. ಅದಕ್ಕಾಗಿ ಅಲ್ಲಿ ಬಂದು ಇದರಲ್ಲಿ ಅವನ ಕೊಲೆ ಕೇಸಲ್ಲಿ ಅಂಥ ಭೀಭತ್ಸ ಕೊಲೆ, ಅದು ಏನು ಸಾಮಾನ್ಯ ಅಲ್ಲ. 1-2 ತಟ್ಟು ಕಳಿಸ್ಬೋದಿತ್ತಲ್ಲ. ಪೊಲೀಸ್ ಸ್ಟೇಷನ್ ಇರಲಿಲ್ವಾ? ಕಾನೂನು ಇರಲಿಲ್ವಾ?
ಅವನ ಜಾಗದಲ್ಲಿ ಇದ್ದವರಾದ್ರೆ ಏನು ಮಾಡ್ತಿದ್ರು, ಸೀದಾ ಚಿತ್ರದುರ್ಗಕ್ಕೆ ಹೋಗಿ ಆ ಹುಡುಗನನ್ನು ಕರ್ಕೊಂಡು, ಒಬ್ಬ ಪೊಲೀಸನ್ನು ಬೇಕಾದ್ರೆ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅವನ ಹೆಂಡತಿ ಎದುರು ತಂದೆ ಎದುರು, ನೋಡಿ ಇವನಿಂಥ ಕೆಲಸ ಮಾಡ್ತಾ ಇದ್ದಾನೆ, ಹಾಂ ಅವನಿಗೆ ಬುದ್ಧಿ ಹೇಳಿ, ಇಲ್ಲದಿದ್ರೆ ತೊಂದರೆ ಆಗುತ್ತೆ, ನಾವು ಪೊಲೀಸ್ ಕಂಪ್ಲೇಂಟೋ ಇನ್ನೊಂದೋ ಮಗದೊಂದೋ ಮಾಡ್ತೇವೆ. ಅಥವಾ ನಮ್ಮ ಅಭಿಮಾನಿಗಳೇ ಯಾರಾದರೂ ನನಗೆ ಹೀಗಾಗಿದೆ ಅಂತ ಗೊತ್ತಾದರೆ ಬಂದು 4 ತದಕ್ಬೋದು. ಈ ಥರದ ಒಂದು ಎಚ್ಚರಿಕೆಯ ಪಾಠ ಮಾಡಬೇಕು ಅಂತಿಲ್ಲ. ಇದರ ಪರಿಣಾಮ ಏನು ಗೊತ್ತಾ ಸರ್, ನಾನು ಏನು ಮಾಡಿದ್ರೂ ನಡೀತದೆ, ನಾನು ಏನೂ ಮಾಡಬಲ್ಲೆ, ಏನೂ ಮಾಡಿಯೂ ದಕ್ಕಿಸ್ಕೊಳ್ಬಲ್ಲೆ. ಶೆಡ್ಗೆ ಹೋದದ್ದು ಹೌದು, ನಾನು ಕಪಾಳ ಮೋಕ್ಷ ಮಾಡಿದ್ದು ಹೌದು, ಆದರೆ ಅವನನ್ನು ಊಟ ಕೊಟ್ಟ ಆಮೇಲೆ ಬಿಟ್ಟು ಕಳಿಸಿ ಅಂತ ಹೇಳಿದ್ದೇವೆ ಅಂತ ಹೇಳ್ತಾರೆ. 24 ಅವರ್ಸು ಅಥವಾ 20 ಅವರ್ಸು ಹಿಂಸೆ ನಡೆದಿದೆ ಅಂತ ಹೇಳ್ತಾರೆ. ಬಹುಶಃ ಇವರ ಇಡೀ ಗ್ಯಾಂಗು ಕುಡಿದು ಡ್ರಗ್ಸು ಗಿಗ್ಸು ಎಲ್ಲ ತಗೊಂಡು ಆಗಾಗ ಹೋಗಿ ಹೊಡೆದಿದ್ದಾರೆ, ಇವರು ಮಜಾ ತಗೊಂಡಿದ್ದಾರೆ, ಅವನ ಸಾವನ್ನು ಎಂಜಾಯ್ ಮಾಡಿದ್ದಾರೆ. ಇದಕ್ಕೆ ಯಾವ ಶಿಕ್ಷೆ ಆಗಬೇಕು? ಸರ್, ಈಗ ಮತ್ತೊಂದು ಡೌಟು ಅಥವಾ ಈ ಪಾಯಿಂಟ್ ಆಫ್ ವ್ಯೂ ಏನಂದರೆ ಸರ್, ದರ್ಶನ್ ಅವರು ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ನಾನು ಸೆಲ್ಫ್ ಮೇಡ್ ಮ್ಯಾನ್, ನಾನು ಯಾರು ಕೈ ಹಿಡಿಲಿಲ್ಲ ಇಂಡಸ್ಟ್ರಿಯಲ್ಲಿ. ಹೌದು, ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ, ಲೈಟ್ ಬಾಯಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಆ ನಡೆದು ಬಂದಿರೋ ಹಾದಿಯಲ್ಲಿ ಅನೇಕ ಪಾಠಗಳನ್ನು ಕಲಿತು ಅದು ಕಾನ್ಫಿಡೆನ್ಸ್ ಆಗಿದ್ದು ಇವಾಗ ಓವರ್ ಕಾನ್ಫಿಡೆನ್ಸ್ ಆಗಿದೆ ಅಂತ ಅಂದ್ಕೊಳ್ಳೋಣ ಸರ್. ಮತ್ತೊಂದು ಕಡೆಗೆ ಅನೇಕ ರಾಜಕೀಯ ಪಕ್ಷಗಳಲ್ಲಿ ಅನೇಕ ನಾಯಕರು, ಅವರ ಮಕ್ಕಳು, ಅವರ ಹಿರಿಯರು, ಎಲ್ಲ ವರ್ಗದಲ್ಲೂ ಇವ್ರಿಗೆ ಸ್ನೇಹಿತರಿದ್ದಾರೆ. ಆ ಕಾರಣದಿಂದ ಇದು ಕೊಲೆ ಆಗಿದೆ ಅಂತ ಅರಿತ ನಂತರ ಪೊಲೀಸರ ಕಡೆಯಿಂದನೂ ಪ್ರೆಷರ್ ಮಾಡಿಸ್ಬೋದು, ರಾಜಕಾರಣಿಗಳ ಕಡೆಯಿಂದನೂ ಪ್ರೆಷರ್ ಮಾಡಿಸ್ಬೋದು. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ರಂಗಗಳಿಂದನೂ ಕೂಡ ನಾನು ಇದನ್ನು ಪ್ರೆಷರೈಸ್ ಮಾಡಿಸಿ ಇದರಿಂದ ಆರಾಮಾಗಿ ಹೊರಗಡೆ ಬರ್ಬೋದು ಅನ್ನೋ ಮೈಂಡ್ಸೆಟ್ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸರ್. ಆ್ಯಸ್ ಆಫ್ ನಾವು ಕೇವಲ ನನಗೊಬ್ಬನಿಗೆ ಅಂತಲ್ಲ, ಈ ಚಿತ್ರಣವನ್ನು ನೋಡ್ತಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಈ ಥರ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಬೇಸಿಕಲಿ ಅನೇಕ ಮಠಗಳಿಗೆ ಅವ್ರನ್ನ ಕರೆಸಿರ್ತಾರೆ, ಬೇರೆ ಬೇರೆ ಜನಾಂಗದ ಬೇರೆ ಬೇರೆ ಜಾತಿಯ ಮಠಾಧೀಶರು, ಸ್ವಾಮೀಜಿಗಳು ಅವರಿಗೆ ಆತ್ಮೀಯರಿದ್ದಾರೆ. ಈ ಎಲ್ಲ ಪವರನ್ನು ಅವರು ಯೂಸ್ ಮಾಡ್ತಿರೋದ್ರಿಂದ ಇವತ್ತು ಪೊಲೀಸರು ಕೂಡ ಆ ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ಸಾಧ್ಯತೆ ಇದೆ ಅಂತ ಈಗಾಗಲೇ ಮಾತುಕತೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಎಲ್ಲರ ಕಡೆ ಸ್ಟಾರ್ಟ್ ಆಗಿರೋಂಥವು. ನಿಮಗೆ ಈ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಸರ್, ಅವ್ರು ನಡ್ಕೊಂಬಂದಿರೋ ಹಾದಿಯಲ್ಲೇ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಆಗಿ ಇಲ್ಲಿವರೆಗೂ ಬಂದಿದೆ ಅನ್ಸುತ್ತಾ, ಅಥವಾ ಸ್ಟಾರ್ಡಮ್ ಅತಿರೇಕಕ್ಕೆ ಹೋಗಿ ಅವರಿಗೆ ತಲೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗದೇ ಇರೋ ರೀತಿ ಆಗಿದೆ ಅನ್ನಿಸ್ತಾ ಇದೆಯಾ? ನೋಡಿ, ರಾಜ್ಕುಮಾರ್, ನಾವು ಮತ್ತೆ ರಾಜ್ಕುಮಾರ್ ಅವರನ್ನೇ ಈ ಸಂದರ್ಭದಲ್ಲಿ ಉದಾಹರಣೆಗೆ ಆಗಿ ತಗೋಬೇಕು. ಯಾಕೆಂತಂದರೆ ಇಡೀ ಚಿತ್ರರಂಗಕ್ಕೆ ಒಬ್ಬ ನಟ, ಒಬ್ಬ ಜನಪ್ರಿಯ ನಟ, ಅದರಲ್ಲೂ ಮನಸ್ಸಿನಲ್ಲಿ ಈ ಹಿಮಾಲಯದ ಶಿಖರದ ಆಕಾರದಲ್ಲಿ ಒಂದು ನೆಲೆ ನಿಂತ ನಟ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಟೆಸ್ಟ್ ರೀತಿಯಲ್ಲಿ ಒಂದು ಮಾದರಿಯಾಗಿ ಬದುಕಿದ್ದಿದ್ರೆ ಅದು ರಾಜ್ಕುಮಾರ್ ಮಾತ್ರ. ಆದ್ದರಿಂದ ನಾವು ರಾಜ್ಕುಮಾರ್ ಅಂತ ಮತ್ತೆ ತಗೋಬೇಕಾಗುತ್ತೆ. ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ನೋಡಿ, ಎತ್ತರಕ್ಕೆ ಏರುವುದು ಬಹಳ ಮುಖ್ಯವೇ ಅಲ್ಲ. ನೀವು ಒಂದು ನೆನಪಿರಬೇಕು, ಎತ್ತರಕ್ಕೆ ಹೋಗ್ತಾ 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 ನೀವು ಒಂದು ಎತ್ತರದಲ್ಲಿ ನಿಂತು ಕೊನೆಗೊಮ್ಮೆ ಕೆಳಗೆ ನೋಡ್ತಿರಲ್ಲ, ಕೈಕಾಲಡಿಯಲ್ಲಿ ಜುಮುಗುಡುತ್ತದೆ. ಯಾಕೆಂತಂದರೆ ನೀವು ಏರಿದ ಎತ್ತರ ನಿಮ್ಮ ಆಳವನ್ನು ಜಾಸ್ತಿ ಮಾಡ್ತಾ ಇದೆ. ನೀವೇನಾದರೂ ಒಂದು ಸಣ್ಣ ತಪ್ಪನ್ನು ಮಾಡಿದರೆ, ನೀವು ಮತ್ತೆ ಬಿದ್ದರೆ, ನಿಮ್ಮ ಬದುಕು ಬಿಡಿ, ನಿಮ್ಮ ಒಂದು ದೇಹದ ಅಥವಾ ಇಡೀ ಬದುಕಿನ ಒಂದು ಸಣ್ಣ ಕಣವೂ ನಿಮಗೆ ಸಿಗುವುದಿಲ್ಲ. ಆ ಒಂದು ಎಚ್ಚರ ನಮಗಿರಬೇಕು ಅಂತ. ದರ್ಶನಿಗಾದ ಸಮಸ್ಯೆ ಏನು ಗೊತ್ತಾ, ನಿಜವಾಗಿ ದರ್ಶನ್ನು ಒಂದು ಅದ್ಭುತವಾದಂಥ ಬದುಕನ್ನು ಕಟ್ಟುವ ಎಲ್ಲ ಅನುಭವ ಮತ್ತು ಅನುಭೂತಿ ಎರಡೂ ಅವರಲ್ಲೇ ಇತ್ತು, ದರ್ಶನ್ನಲ್ಲೇ ಇತ್ತು. ಬಡತನ ನೋಡಿದ್ರು, ಹಿಂಸೆ ನೋಡಿದ್ರು, ತಂದೆಯ ಸಾವನ್ನು ನೋಡಿದ್ರು, ಇಡೀ ಚಿತ್ರರಂಗ ತಂದೆಯ ಮೂಲಕ ನಮಗೆ ಏನನ್ನು ಕೊಟ್ಟಿದೆ ಅನ್ನೋದನ್ನು ನೋಡಿದರು, ಎಷ್ಟು ಕಷ್ಟದಲ್ಲಿ ಜೀವನವನ್ನು ನಮ್ಮ ಅಮ್ಮ ಅಥವಾ ತಂದೆ ಕಟ್ತಾ ಇದ್ದಾರೆ ಅಂತ ನೋಡಿದರು. ಆಮೇಲೆ ಬದುಕು ಅಂದರೆ ಏನು ಅನ್ನೋದನ್ನು ಅಲೆದಾಡಿ ಅವಕಾಶಕ್ಕೆ ಇದೇ ಎಸ್ ನಾರಾಯಣ್ ಅವರ ಹತ್ರ ಹೋದಾಗಲೂ ಕೂಡ ಅವರಿಗೆ ಅವಮಾನ ಆಗಿ ಬಂದಿದ್ದಾರೆ ಆರಂಭದ ದಿನಗಳಲ್ಲಿ. ಇದೇ ಧಾರಾವಾಹಿಗಳಲ್ಲಿ ಮಾಡುವಾಗ ಅವನಿಗೆ ಅಭಿನಯದ ಗಂಧಗಾಳಿ ಇಲ್ಲ ಅಂತ ಹೇಳಿದವರು ಎಷ್ಟೋ ಜನ ಇದ್ದರು. ಹಂತ ಹಂತವಾಗಿ ಎಲ್ಲಿವರೆ ಬಂದರು, ಸಂಗೊಳ್ಳಿ ರಾಯಣ್ಣನು ಓಕೆ, ಆಮೇಲೆ ನನ್ನ ಪ್ರೀತಿಯ ರಾಮುವಿನ ಕುರುಡನ ಪಾತ್ರವನ್ನು ನಾನು ಮೂಲಕ್ಕಿಂತ ಇನ್ನೂ ಗಟ್ಟಿಯಾಗಿ ಮಾಡಿ ತೋರಿಸಬಲ್ಲೆ, ಚಲದಂಕ ಮಲ್ಲ ದುರ್ಯೋಧನನ ಪಾತ್ರವನ್ನು ಮಾಡಬಲ್ಲೆ. ಈ ಮಟ್ಟಕ್ಕೆ ಬಂದರು. ಸೆಲ್ಫ್ ಮೇಡ್ ಅನ್ನೋದಕ್ಕೆ ಅರ್ಥ ಇದೆ, ನಾನು ನನ್ನ ಒಳಗನ್ನು ನಾನೇ ಕಟ್ಕೊಂಡಿದ್ದೇನೆ. ಅದರ ಒಂದು ನೆನಪಿಡಿ, ರಾಜ್ಕುಮಾರ್ ಮಾತಿದೆ. ಮತ್ತೆ ಎದುರುಗಡೆ ಬಾಲಣ್ಣ ಇಲ್ಲದೆ ಇದ್ದರೆ, ಪಕ್ಕದಲ್ಲಿ ನರಸಿಂಹರಾಜ್ ಅವರು ಇಲ್ಲದೆ ಇದ್ದರೆ, ವಜ್ರಮುನಿ ಅಂತವ್ರು ಇಲ್ಲದೆ ಇದ್ದರೆ,
ಇನ್ನೊಬ್ರು ಇಲ್ಲದೆ ಇದ್ದರೆ, ಹುಣಸೂರು ಕೃಷ್ಣಮೂರ್ತಿ ಅಂತವ್ರು ಇಲ್ಲದೆ ಇದ್ದರೆ, ನಿರ್ದೇಶಕರು ಇಲ್ಲದೆ ಇದ್ದರೆ, ಅನ್ನದಾತ ನಿರ್ಮಾಪಕರು ಇಲ್ಲದೆ ಇದ್ದರೆ, ಗೌಡ್ರಂಥವರು ಅಂತ ಹೇಳಿ ಅವರೆಲ್ಲರಿಂದ ರಾಜ್ಕುಮಾರ್ ಆದದ್ದು. ನನ್ನಿಂದ ಏನೂ ಅಲ್ಲ. ಚಿತ್ರರಂಗ ಅನ್ನೋದೊಂದು ಟೀಮ್ ವರ್ಕು. ಮೆಜೆಸ್ಟಿಕ್ ಸಿನಿಮಾದ ಅವಕಾಶ ನಿಮಗೆ ಸಿಗದೇ ಇದ್ದರೆ ಏನಾಗ್ತಿದ್ರಿ? ಮೆಜೆಸ್ಟಿಕ್ ನಂತರವೂ ನಿಮಗೆ ಸರಿಯಾದ ಅವಕಾಶ ಸಿಕ್ಕಿರಲಿಲ್ಲ. ಆಮೇಲೆ ಒಂದೊಂದಾಗಿ ಸಿಕ್ತು. ಎಷ್ಟು ಜನರು ನೆನ್ಪಿಟ್ಟಿದ್ದೀರಿ? ನೀವು ಎಲ್ಲಿಗೆ ಹೀರೋ ಆಗಬೇಕು? ನೀವು ಸಿನಿಮಾದಲ್ಲಿ ಸ್ಕ್ರೀನಲ್ಲಿ ಹೀರೋ ಆಗೋದು ಅಷ್ಟೇ ಮುಖ್ಯ ಅಲ್ಲ. ಇವತ್ತಿನ ಹೀರೋಗಳು ಏನೇನು ಮಾಡ್ತಾ ಇದ್ದಾರೆ? ಯಾರೋ ದಾವಣಗೆರೆಯಲ್ಲಿ ಕುಡ್ಕೊಂಡು ಬಿದ್ದಿದ್ದ ಅಂತ ನ್ಯೂಸು ನಿಮ್ಗೆ ಗೊತ್ತಿರಬೇಕು. ಎಲ್ಲೆಲ್ಲೋ ಯಾವ್ಯಾವುದೋ ಬಾರಲ್ಲಿ ಹೋಗಿ ಮಾಡುವ ಅಧ್ವಾನಗಿರಿ, ಯಾವ್ಯಾವುದೋ ಟಾಯ್ಲೆಟಲ್ಲಿ ಯಾವುದೋ ಹುಡುಗಿ ಒಟ್ಟಿಗಿದ್ದಂಥ ಹೀರೋಗಳು ನಮಗೆ ಗೊತ್ತಿಲ್ವಾ? ಎಲ್ಲಿಗೆ ಬಂದಿದ್ದಾರೆ ಇದು? ಅಂದರೆ ಇವತ್ತೇನಾಗಿದೆ, ಸೆಲ್ಫ್ ಮೇಡ್ ಅಂತ ಹೇಳೋದಕ್ಕೆ ಒಂದು ಹಂತದ ಅರ್ಥ ಇದೆ. ಆದರೆ ದರ್ಶನ್ನನ್ನು ಬೆಳೆಸಿದಂಥ ಬಹಳಷ್ಟು ಜನರನ್ನು ಅವರು ಮರ್ತರು. ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದ್ರು ರಾಜ್ಕುಮಾರ್ ಅಂತ. ಒಂದು ಆ ಇಡೀ ಒಂದು ಇದು ಅನ್ನೋ ಕಾಲಘಟ್ಟ 85, 88, 90ರವರೆಗಿನ ಕಾಲಘಟ್ಟ ಅದು. ಅದರ ನಿರ್ಮಾಪಕರು ಬಂದರೆ ಎದ್ದು ನಿಲ್ಲುವವರು. ಇವರು ಬಂದರೆ ನಿರ್ಮಾಪಕರು ಎದ್ದು ನಿಲ್ಲುವಂಥ ಒಂದು ಬುದ್ಧಿಯನ್ನು, ಪರಿಸರವನ್ನು ಈ ಹೀರೋಯಿಸಮ್ಗಳು ಹುಟ್ಟುಹಾಕಿದ್ರು. ಇದಕ್ಕೆ ನಮ್ಮ ನಿರ್ಮಾಪಕರು ಕಾರಣ. ಅವರಿಗೆ ಬೆನ್ನೆಲುಬಿಲ್ಲ. ಹೋಗೊಂದು ದರ್ಶನ್ದು ಅವ್ರದ್ದು ಒಂದು ಡೇಟ್ ತಂದುಬಿಟ್ರಾಯ್ತು, ಹಣ ಅಂತ ಉಗುಳಿಡುವವರೆಗೆ ಬಂದರು ನಿರ್ಮಾಪಕರು ಕೂಡ. ಅವ್ರದ್ದು ತಪ್ಪಿದೆ. ಆದರೆ ನಿರ್ಮಾಪಕರನ್ನು ತಗಡು ಅಂತ ಅನ್ಬೋದಾ ಹೇಳಿ? ನಿರ್ಮಾಪಕರು ಇಲ್ಲದೆ ಇದ್ದರೆ ನೀವು ಎಲ್ಲಿಗೆ ಹೋಗ್ತಿರ್ರಿ? ಇವತ್ತು ನಿರ್ಮಾಪಕರು ಇಲ್ಲದೆ ಇರೋದ್ರಿಂದನೇ ಶಕ್ತವಾಗಿ ಸಿನಿಮಾ ಮಾಡುವ, ಸೋಲ್ಲಿ ಗೆಲ್ಲಿ ನಾನಿದ್ದೇನೆ ಸಿನಿಮಾ ಮಾಡುವಂಥ ಒಂದು ಹಠಕ್ಕೆ ತೊಟ್ಟಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿಲ್ಲಿದ್ವು, ಅದಿಲ್ಲ. ಆದ್ದರಿಂದಲೇ ಸಿನಿಮಾ. ನೀವು ಯಾಕೆ ಇವತ್ತು ಕಾವೇರಿ ಗಲಾಟೆಗೆ ಮಾತಾಡೋದಿಲ್ಲ ಹೇಳಿ? ಗಡಿ ಗಲಾಟೆಗೆ ಯಾಕೆ ಮಾತಾಡೋದಿಲ್ಲ ಹೇಳಿ? ಯಾಕೆ ಅಂತಂದರೆ ನಿಮಗೆ ಕನ್ನಡದಲ್ಲಿ ನಿರ್ಮಾಪಕರಿಲ್ಲ. ನಿಮಗೆ ತಮಿಳೇ ಬೇಕು, ತೆಲುಗೇ ಬೇಕು. ಆ ವಿಷಯದಲ್ಲಿ ದರ್ಶನ್ ಒಂದು ರೀತಿಯಲ್ಲಿ ಸ್ವಲ್ಪ ಸಪ್ರೇಟಾಗಿ ನಿಲ್ತಾನೆ. ಕನ್ನಡದ ಸಿನಿಮಾವನ್ನೇ ನಾನು ಮಾಡ್ತೇನೆ ಅಂತ. ನೀವು ಕೇವಲ ಕನ್ನಡದ ಸಿನಿಮಾ ಮಾಡ್ತೇನೆ ಅನ್ನೋ ಕಾರಣಕ್ಕಾಗಿ ದರ್ಶನನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೊಂದಿಷ್ಟು ತಗಡು ಅಭಿಮಾನಿಗಳಿದ್ದಾರೆ ಅಂತೇಳಿ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಅಂಬರೀಷಣ್ಣ ದುಗುಡು ಮಾತಾಡ್ತಾ ಇದ್ರು. ಆದರೆ ಮನೆಗೆ ಬಂದಂಥವರಿಗೆ ಹೀಗೆ ಬೆಂತಟ್ಟಿ ತಿಂಡಿ ಕೊಟ್ಟು ಕಿಸೆಗೆ ದುಡ್ಡು ಹಾಕಿ ಕಳಿಸ್ತಾ ಇದ್ರು, ದಾನಶೂರ ಅಂತ ಹೇಳಿಸ್ಕೊಂಡ್ರು. ಒಬ್ಬ ಆದರ್ಶವಾಗಬೇಕಾದದ್ದು ಹೀರೋ ಸಮಾಜದಲ್ಲಿ. ಆವಾಗ ನೀವು ಅಭಿಮಾನ ಪಡಿ. ಇದು ಎಂಥದ್ರಿ ಇದು? ಎಲ್ಲೋಗಿದೆ ಚಿತ್ರರಂಗ ಈಗ? ಎಲ್ಲೋಗಿದೆ? ನನ್ನ ಮಗ ಅಂತ ಕರೀತಾ ಇದ್ದವರೆಲ್ಲ ಎಲ್ಲೋದ್ರು? ಚೇಂಬರ್ ಏನು ಮಾಡ್ತಾ ಇದೆ? ಇಂಥ ಒಂದು ಪ್ರತಿ ಸಾಕ್ಷ್ಯಗಳು ಸಿಗ್ತಾ ಇದೆ. ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಹಾಡೆ ಹಗಲು ನಿಮಗೆ ಸಿಗ್ತಾ ಇದೆ. ಒಬ್ಬರು ಮಾತಾಡ್ತಾ ಇಲ್ಲ, ಎಕ್ಸೆಪ್ಟ್ ಜಗ್ಗೇಶು ಮತ್ತು ರಮ್ಯ ಬಿಟ್ರೆ. MN ಸುರೇಶ್ ಇವರು ಚೇಂಬರ್ ಅಧ್ಯಕ್ಷರು, ಅವರೊಂದು ಇದು ನಾಚಿಕೆಗೇಡಿನ ಪ್ರಸಂಗ ಅಂದರು. ಅಷ್ಟರ ಮಟ್ಟಿಗಾದರೂ ಮಾತಾಡಿದ್ರು ಅವರು. ವಾಟ್ ನೆಕ್ಸ್ಟು? ಸರ್, ಈಗ ಅನೇಕ ವಿಚಾರಗಳು ಇವರೊಬ್ಬರು ಕಲಾವಿದರು ಅಂತಲ್ಲ, ಬೇರೆ ಬೇರೆ ಕಲಾವಿದರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ಅವ್ರದ್ದೇನೋ ಆರೋಪಿತರಾಗಿದ್ದವರು ಅಪರಾಧಿಗಳು ಅಂತ ಆದಾಗ ಬ್ಯಾನ್ ಮಾಡಿದ್ದಾರೆ ಅನೇಕ ವಿಚಾರಗಳಲ್ಲಿ. ಇವ್ರನ್ನ ಬ್ಯಾನ್ ಮಾಡ್ತೀರಾ ಅಂತ ಯಾರೊಬ್ಬರು ಪ್ರಶ್ನೆ ಕೇಳಿದಾಗ 100 ಕೋಟಿ ಹಾಕಿರ್ತಾರೆ, ನಿಮ್ಗೇನು ತಲೆ ಇಲ್ವಾ ಅನ್ನೋ ರೀತಿ ಮಾತು ಬರುತ್ತೆ. ಒಂದು ವೇಳೆ ಹೌದು ದರ್ಶನ್ ಅಪರಾಧಿ ಅಂತ ಪ್ರೂವ್ ಆಯಿತು ಅಂದರೆ ಸರ್, ಅವ್ರನ್ನ ಬ್ಯಾನ್ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲಲ್ವಾ? ಬ್ಯಾನ್ ಮಾಡೋದಷ್ಟೇ ಅಲ್ರಿ, ಅವರ ಚಿತ್ರರಂಗಕ್ಕೆ ಇದೊಂದು ಕಳಂಕದ ವ್ಯಕ್ತಿತ್ವ ಅಂತಲೇ ಭಾವಿಸಬೇಕಾಗತ್ತೆ. ಇಡೀ 85 ವರ್ಷದ ಒಂದು ಅದ್ಭುತವಾದಂಥ ಚಿತ್ರರಂಗದ ಇತಿಹಾಸ ಇತ್ತಲ್ಲ, ಅದಕ್ಕೆ ಸಂಪೂರ್ಣವಾಗಿ ಕಳಂಕ ಬಂದಿದೆ ಇವತ್ತು. ಅದು ಬಿಕಾಸ್ ಆಫ್ ದರ್ಶನನ ಮೇಲೆ ಇವರು ಇಡೀ ಚಿತ್ರರಂಗ, ಇವರಿಗೆ ನೈತಿಕತೆ ಇದ್ದರೆ, ಸಮಾಜದ ಬಗ್ಗೆ ಒಂದು ಕನಿಷ್ಠ ಮಟ್ಟದ ಕಾಳಜಿ ಇದ್ದರೆ, ಆಮೇಲೆ ಈ ಸೆಲೆಬ್ರಿಟಿಗಳು ತಮ್ಮ ಹಣ ಮದ, ಅಧಿಕಾರ ಮದ, ರಾಜಕೀಯ ಮದ ಇವೆಲ್ಲವನ್ನು ಬಳಸಿ ನಾನು ಏನು ಮಾಡಿದ್ರೂ ನಡೀತದೆ, ಏನನ್ನೂ ದಕ್ಕಿಸ್ಕೊಳ್ಳಬಲ್ಲೆ ಅನ್ನುವ ಕಾನೂನನ್ನು ಕೂಡ ನಾನು ಕೈಗೆ ತೆಗೆದುಕೊಂಡ್ರೂ ಕಾನೂನನ್ನು ನಾನು ನಾಳೆ ಮಣಿಸಬಲ್ಲೆ ಅನ್ನುವಂಥ ಈ ಧಾರ್ಷ್ಟ್ಯ, ಇದನ್ನೆಲ್ಲ ನೋಡಿಕೊಂಡು ಚಿತ್ರರಂಗ ಸುಮ್ಮನೆ ಕೂತಿದ್ದೆ ಅಂತ ಆದರೆ, ಚಿತ್ರರಂಗದ ಈ ಮೌನ ಸಮ್ಮತಿ ಲಕ್ಷಣವ ಅಂತ ನಾನು ಕೇಳ್ತೇನೆ. ಇಲ್ಲದೇ ಇದ್ರೆ ನೀವು ಮಾತಾಡಬೇಕು.
ಹೀರೋ ಆಗಿ ದರ್ಶನ್ನನ್ನು ನಾವು ಇವತ್ತಿಗೂ ಪ್ರೀತಿಸ್ತೇವೆ. ಆದರೆ ದರ್ಶನ್ ಮಾಡಿದ ಈ ಕೆಲಸವನ್ನು ನಾವು ಕಟುವಾಗಿ ವಿರೋಧಿಸ್ತೇವೆ. ಇದು ತಪ್ಪು. ಯಾವುದೇ ರೀತಿಯಲ್ಲೂ ಒಬ್ಬ ಹೀರೋ ಅಂತ ಅಂದ್ಕೊಂಡ ಆ ಕ್ಷಣಕ್ಕೆ ಅವನು ರಿಯಲ್ ಹೀರೋ ಹೊರತು ರಿಯಲ್ ಅಲ್ಲ. ರಿಯಲ್ ಆಗಬೇಕು ಅಂತಂದ್ರೆ ಅವನು ಸಮಾಜಕ್ಕೆ ಮುಖ್ಯವಾಗಿ ಕೆಲಸ ಮಾಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು. ಭಾಷೆ ಕೆಲಸ ಮಾಡಿದ್ದಾರೆ ಇವರು. ಗಡಿನಾಡಿಗಾಗಿ ಏನಾದ್ರು ಹೋರಾಟ ಮಾಡಿದಾರಾ? ನೀರಿಗಾಗಿ ಹೋರಾಟ ಮಾಡಿದಾರಾ? ಏನಕ್ಕಾಗಿ ಹೋರಾಟ ಮಾಡಿದ್ದಾರೆ? ಕನ್ನಡದ ಒಂದು ಬೋರ್ಡು ಹಾಕಬೇಕು ಅಂತಂದರೆ ಅವರು ಇವರು ಏನು ಕರವೆಯವರು ಹೋರಾಟ ಮಾಡಬೇಕು. ಅದಕ್ಕೆ ಕೂಡ ಇವರು ಸಪೋರ್ಟ್ ಇಲ್ಲ. ಅಂದರೆ ಯಾವುದು ದುಡ್ಡು ಒಂದು ನಮಗೆ ಬೇಕು, ಕನ್ನಡ ಸಿನಿಮಾ ಬೇಕು, ಜನಪ್ರಿಯತೆ ಬೇಕು, ಕೋಟಿ ಕೋಟಿಗಳು ಬೇಕು. ಈ ಕೋಟಿ ಕೋಟಿ ಇದ್ದ ತಕ್ಷಣ ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವ ದಾಷ್ಟ್ಯಕ್ಕೆ, ದುರಹಂಕಾರಕ್ಕೆ ಈ ರೀತಿಯ ಒಂದು ಕೊಲೆ ಇದೆಯಲ್ಲ, ಅದು ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ಸರ್, ಕೊನೆ ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ ದರ್ಶನ್ ನಿಮಗೆ ಮುಖಾಮುಖಿ ಆದರು ಅಂದರೆ ಅವರಿಗೆ ನೀವು ಹೇಳುವಂಥ ಮಾತು, ಕೇಳುವಂಥ ಪ್ರಶ್ನೆ, ಅದರ ಜೊತೆಗೆ ಒಂದು ವೇಳೆ ಅವ್ರಿಗೆ ಕಿವಿ ಮಾತು ಏನಾದರೂ ಹೇಳೋ ಹಂಗಿದ್ರೆ, ಬೈಯೋ ಹಾಗಿದ್ರೆ ಏನಾಗಿರ್ಬೋದು? ಇಲ್ಲೇ ದರ್ಶನ್ ಇದ್ದಾರೆ. ನಾನು ಏನು ಹೇಳಲಿಕ್ಕೆ ನನಗೆ ಒಂದೇ ಮಾತು ಕೇಳಬಲ್ಲೆ ನಾನು. ದರ್ಶನ್, ಯಾಕಪ್ಪ ಹೀಗಾದೆ? ನಿನ್ನ ಬೆನ್ನನ್ನು, ನಿನ್ನ ಬದುಕನ್ನು ನೋಡ್ಕೊಳ್ಳೋ ಒಂದು ಸಣ್ಣ ತಾಳ್ಮೆ ಇರಲಿಲ್ಲ? ಯಾಕೆ ಇಂಥ ದುಷ್ಟಕೂಟ ಕಟ್ಕೊಂಡೆ? ಒಬ್ಬ ನಟ, ಒಬ್ಬ ಕಲಾವಿದ ಸುತ್ತಲೂ ಯಾರ್ಯಾರು ಇರಬೇಕು ಗೊತ್ತಾ? ರಾಜ್ಕುಮಾರ್ ಶೂಟಿಂಗ್ ಹೋಗ್ಬೇಕಾದ್ರೆ ಒಬ್ಬ ಸಾಹಿತಿಗಳನ್ನು ಕರ್ಕೊಂಡು ಹೋಗ್ತಾಯಿದ್ರು, ಒಬ್ಬ ಕಲಾವಿದರನ್ನು ಕರ್ಕೊಂಡು ಹೋಗ್ತಾಯಿದ್ರು, ಒಬ್ಬರು ಚಿಂತಕರನ್ನು ಕರ್ಕೊಂಡು ಹೋಗ್ತಾಯಿದ್ರು, ಒಬ್ಬರು ಯಾರಾದರೂ ಆಧ್ಯಾತ್ಮಿಕವಾಗಿ ಮಾತಾಡುವಂಥವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಯಾಕೆ ಹೇಳಿ? ಆ ಬಿಡುವಿನಲ್ಲಿ ಒಂದು ಒಳ್ಳೆಯ 4 ಮಾತುಗಳು, ಅನುಭವಗಳು ಕೇಳಿಸ್ಕೋಬೇಕು ಅಂತ. ಇವರು ಯಾರನ್ನ ಇಟ್ಕೊಂಡಿದ್ದಾರೆ? ನಾನು ಒಂದೇ ಒಂದು ಪ್ರಶ್ನೆ, ದರ್ಶನ್ ಯಾಕೆ ಹೀಗಾದೆ? ಇನ್ನಾದರೂ ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇಲ್ವಾ? ಎಲ್ಲೋ ಒಂದು ಕಡೆ ತಪ್ಪನ್ನ ದಾರಿಯಲ್ಲಿ ನಾನು ನಡೆದೆ ಅಂತ ಅನಿಸ್ತಾ ಇಲ್ವಾ ಅಂತ ಒಂದು ಪ್ರಶ್ನೆಯನ್ನು ನಾನು ಕೇಳಬಲ್ಲೆ. ಇದನ್ನು ಹೊರತುಪಡಿಸಿ ನಾನು ಕ್ಲೋಸಿಂಗ್ ಮಾಡುವಂಥದ್ದು ಸರಿ ಹೋಗಲ್ಲ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಅಭಿಷೇಕ್ ಬಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.